ರಾಜ್ಯಾದ್ಯಂತ ಮಳೆಯಿಂದ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದನ್ನ ನೀವು ಈಗ ಗಮನಿಸಿದ್ರೆ, ಇನ್ನೊಂದು ಕಡೆಗೆ ರಾಜ್ಯಾದ್ಯಂತ ಮಳೆ ಜೋರಾಗಿರೋದ್ರಿಂದ ಅವಧಿಗೂ ಮುನ್ನವೇ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆಗೆ ಅದರಲ್ಲೂ ಕೂಡ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಷೇಧವನ್ನ ಹೇರಲಾಗಿದೆ. ಹೀಗಾಗಿ ಬಂದರಿನಲ್ಲಿ ಬೋಟ್ಗಳು ಲಂಗರು ಹಾಕಿರುವುದು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಮೀನುಗಾರರಲ್ಲೂ ಕೂಡ ಒಂದಷ್ಟು ಆತಂಕ ಕೂಡ ಇದೆ. ಈ ಸಲ ಕೂಡ ನಮಗೆ ನಷ್ಟ ಆಗುತ್ತಾ ವ್ಯಾಪಾರದಲ್ಲಿ ಅನ್ನುವಂತಹ ಆತಂಕ. ಬನ್ನಿ ಡೀಟೇಲ್ಸ್ ನೋಡೋಣ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಸಮುದ್ರದಲ್ಲಿ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಎಚ್ಚರಿಕೆ, ಕರಾವಳಿಯಲ್ಲಿ 5 ದಿನ ಮೀನುಗಾರಿಕೆಗೆ ನಿಷೇಧ. ಒಂದೆಡೆ ಸಾಲು ಸಾಲಾಗಿ ಬಂದರಿನಲ್ಲಿ ಲಂಗರು ಹಾಕಿರುವ ಮೀನುಗಾರಿಕಾ ಬೋಟುಗಳು, ಮತ್ತೊಂದು ಕಡೆ ಕೆಲಸವಿಲ್ಲದೆ ಖಾಲಿ ಕುಳಿತ ಮೀನುಗಾರರು. ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮೀನುಗಾರಿಕಾ ಬಂದರಿನ ದೃಶ್ಯ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಮೀನುಗಾರಿಕಾ ಇಲಾಖೆ 5 ದಿನಗಳ ಕಾಲ ಮೀನುಗಾರಿಕೆಗೆ ಆಳ ಸಮುದ್ರಕ್ಕೆ ತೆರಳದಂತೆ ನಿಷೇಧ ಹೇರಿದೆ. ಸಮುದ್ರದಲ್ಲಿ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಎಚ್ಚರಿಕೆ ಕೊಟ್ಟಿದೆ. ಆಳ ಸಮುದ್ರಕ್ಕೆ ತೆರಳಿದ ಬೋಟುಗಳು ಕರಾವಳಿ ಭಾಗದ ಬಂದರುಗಳಿಗೆ ಬಂದು ನಿಂತಿವೆ. ಮೀನುಗಾರಿಕೆಯನ್ನು ಸ್ಥಗಿತಗೊಳಿಸಿದ್ದಾರೆ. ಸದ್ಯ ಜಿಲ್ಲೆಯಲ್ಲಿ 10,000ಕ್ಕೂ ಹೆಚ್ಚು ಬೋಟ್ಗಳಿದ್ದು, ಕಾರವಾರ, ಅಂಕೋಲಾ, ಕುಮಟಾ, ಭಟ್ಕಳ, ಹೊನ್ನಾವರ ಭಾಗದಲ್ಲಿ ಚಂಡಮಾರುತದಿಂದಾಗಿ ಮರಳಿ ದಡ ಸೇರಿವೆ. ಇವತ್ತಿಗೇನು ಬಂಗಾಳ ಕೊಲ್ಲಿ ವಾಯುಭಾರ ಕುಸಿತವಾಗಿ ಏನು ನಮಗೆ ಮೆಸೇಜ್ ಹಾಕಿದ್ದಾರೆ ಗೌರ್ಮೆಂಟ್ನವರು. ಅದೇ ರೀತಿ ಈಗ ಮತ್ತೊಂದು 8-10 ದಿವಸ ತನಕ ಫಿಶಿಂಗ್ ಹೋಗ್ಬೇಕಂತ ನಿರೀಕ್ಷೆಯಲ್ಲಿದ್ದರು. ಆದರೆ ಈ ವಾಯುಭಾರ ಕುಸಿತದಿಂದ ಹೊರಗಡೆ ಎಲ್ಲ ಕ್ಲೈಮೇಟ್ ಎಲ್ಲ ವಾತಾವರಣ ಎಲ್ಲ ಚೇಂಜಸ್ ಆಗಿದೆ. ಅದರ ಸಲುವಾಗಿ ಎಲ್ಲ ಬೋಟ್ಗಳೆಲ್ಲ ದಡಕ್ಕೆ ಬರ್ತಾ ಉಂಟು. ಏನು ದೇವ್ರ ದಯದಿಂದ 1.5-2 ತಿಂಗಳ ತನಕ ಫಿಶಿಂಗ್ ಆಗಿತ್ತು. ಏನೋ ಒಂದು ಆಶೆಯಿಂದ ನಾವು ಹೊರಗೆ ಹೋಗಿದ್ರು ಬೋಟು. ಮತ್ತು ಇದೇ ರೀತಿ ವಾಯುಭಾರ ಕುಸಿತ ಆಗೊಂಡು ಮತ್ತೆ ಎಲ್ಲ ಬೋಟ್ಗಳು ದಡ ಬರ್ತಾ ಇದೆ. ಈಗ ನಾಳೆ ನಾಡ್ದೆಲ್ಲ ಬೋಟೆಲ್ಲ ಕ್ಲೀನ್ ಮಾಡಿ ಮತ್ತು ಸರ್ಕಾರ ಆದೇಶ ಪ್ರಕಾರ ಜೂನ್ 1ರಿಂದ ಜುಲೈ 31ರೊಳಗೆ ನಿರ್ಬಂಧ ಉಂಟು. ಅದರ ಸಲುವಾಗಿ ನಾವೆಲ್ಲ ಬಂದ್ ಮಾಡ್ತಾ ಇದ್ದೇವೆ. ಕಳೆದ 3 ತಿಂಗಳಿನಿಂದ ಮೀನುಗಾರರು ಉತ್ತಮ ಮೀನಿನ ಬೇಟೆಯಲ್ಲಿ ನಿರತರಾಗಿದ್ದು, ಇದೀಗ ಹವಾಮಾನ ವೈಪರೀತ್ಯ ಮತ್ತೆ ಮೀನುಗಾರರಿಗೆ ಬರೆ ಎಳೆದಿದೆ. ಇನ್ನು ಜೂನ್ 1ರಿಂದ 2 ತಿಂಗಳುಗಳ ಕಾಲ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದೆ. ಹೀಗಾಗಿ ಇದೀಗ ನಿರ್ಬಂಧದ ಹಿನ್ನೆಲೆಯಲ್ಲಿ ಮೀನುಗಾರರು ಬಂದರಿಗೆ ಆಗಮಿಸಿ ತಮ್ಮ ಬೋಟುಗಳನ್ನು ದಡದಲ್ಲಿಯೇ ಇರಿಸಿ ಸರಿಪಡಿಸುವಂತಹ ಕಾರ್ಯದಲ್ಲಿ ತೊಡಗಿಸಿದ್ದಾರೆ. ಅವಧಿ ಮುಂಚಿತವಾಗಿ ಮೀನುಗಾರಿಕೆ ಸ್ಥಗಿತಗೊಳಿಸಲಾಗ್ತಿದೆ. ಇದಲ್ಲದೆ ಮೀನುಗಾರಿಕೆಯನ್ನು ನಂಬಿ ಬಂದಂತಹ ಹೊರ ರಾಜ್ಯದ ಮೀನುಗಾರಿಕಾ ಕಾರ್ಮಿಕರು ಸಹ ನಿಷೇಧದ ಹಿನ್ನೆಲೆಯಲ್ಲಿ ತಮ್ಮ ಊರಿನತ್ತ ಮುಖ ಮಾಡ್ತಿದ್ದಾರೆ. ಹೀಗಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಸಮುದ್ರಕ್ಕಿಳಿದಂತಹ ಮೀನುಗಾರರು ಮೀನುಗಳಿಲ್ಲದೆ ಈ ಬಾರಿ ನಷ್ಟದಲ್ಲಿಯೇ ಸಿಲುಕುವಂತಾಗಿದೆ. ಬೋಟುಗಳೆಲ್ಲ ಈಗ ಸೀದಾ ಒಂದು ತಕ್ಕಿ ಕಟ್ಟಿ ಲಂಗೂರು ಹಾಕಿ ಇಡೋದು ಅಷ್ಟೇ. ಈಗ ಮೇಂಟೆನೆನ್ಸ್ ಮಾಡ್ಕೊಳ್ತೇವೆ, ಇಂಚಿಂದಾಗಿರ್ಬೋದು ಬೋಟ್ ಮೇಂಟೆನೆನ್ಸ್, ಹಲಿಗೆ ಕೆಲಸ ಇವೆಲ್ಲ ಮೇಂಟೆನೆನ್ಸ್ ಮಾಡ್ಕೊಳ್ತೇವೆ. ಆ ಮೇಂಟೆನೆನ್ಸ್ಗೂ ಕಷ್ಟ ಆಗ್ತದೆ. ಈಗ ಅಂದರೆ ಈ ಸಲ ದಂಧೆನೇ ಇಲ್ಲ. ದಂಧೆ ಅಂದರೆ ಮೀನುಗಾರಿಕೆನೇ ಕಡಿಮೆ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಲೈಟ್ ಫಿಶಿಂಗ್. ಅದು ಹೊಡ್ತಾ ಜಿಲ್ಲಾಡಳಿತ ಏನಾರು ವ್ಯವಸ್ಥೆ ಮಾಡಿ ಈ ಲೈಟ್ ಫಿಶಿಂಗ್ ಒಂದು ಬಂದ್ ಮಾಡಿದ್ರೆ ತುಂಬ ಉಪಕಾರ ಆಗ್ತದೆ. ಹವಾಮಾನ ಇಲಾಖೆ ಮಾಹಿತಿಯಂತೆ ಜೂನ್ 1ರ ವೇಳೆಗೆ ಮುಂಗಾರು ಕೇರಳ ಪ್ರವೇಶಿಸಲಿದೆ. ಜೂನ್ 15ರ ವೇಳೆಗೆ ದೇಶಾದ್ಯಂತ ಮುಂಗಾರು ವ್ಯಾಪಿಸಲಿದೆ ಅಂಥೇಳಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಹೀಗಾಗಿ ರೈತರಿಗೆ ಮುಂಗಾರು ಖುಷಿ ತಂದ್ರೆ ಮೀನುಗಾರರಿಗೆ ಮಾತ್ರ ನಷ್ಟವನ್ನು ಮಾಡಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.